ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಇಷ್ಟವಾಗುವ ಯಾರಿಗೂ ಹರ್ಟ್ ಆಗದ ಕಾಮಿಡಿ ಇವ್ರದ್ದು. ಸರಳ ಸಹಜ ಕಾಮಿಡಿ ಮಾಡೋದ್ರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಜೋಡಿ ನಂಬರ್ 1 ರಿಯಾಲಿಟಿ ಶೋ ಮೂಲಕ ಎಲ್ರಿಗೂ ಮತ್ತಷ್ಟು ಹತ್ತಿರವಾದ ಟ್ಯಾಲೆಂಟೆಡ್ ಕಪಲ್, ರೀಲ್ ಸ್ಟಾರ್ಸ್ ಹಾಗೆ ಸೂಪರ್ ಹಿಟ್ ರಿಯಲ್ ಜೋಡಿ ಗಣೇಶ್ ಕಾರಂತ್ ಹಾಗೂ ವಿದ್ಯಾ ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಯ್ ಗಣೇಶ್, ಹಾಯ್ ವಿದ್ಯಾ, ವೆಲ್ಕಮ್. ಎಲ್ರಿಗೂ ಗೊತ್ತಿರೋ ಹಾಗೆ ಗಣೇಶ್ ಪ್ರೊಫೆಷನಲ್ ಸಿಂಗರ್. ಈಗ ಗಣೇಶ್ ಅವ್ರನ್ನ ಮದ್ವೆ ಆದ್ಮೇಲೆ ವಿದ್ಯಾ ಅವರು ಕೂಡ ಒಳ್ಳೆ ಸಿಂಗರ್ ಆಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಈಗ ಇವರಿಬ್ರು ಜೋಡಿಯಾಗಿ ಹಾಡಿರೋ ಸಿಂಗಾರ ಸಿರಿಯೆ ಹಾಡು ಎಲ್ಲಾ ಕಡೆ ವೈರಲ್ ಆಗಿದೆ. ಅಷ್ಟೊಂದು ವೈರಲ್ ಆಗಿದೆ ಅಂದ್ಮೇಲೆ ನಮ್ ಶೋನಲ್ಲಿ ನಾವು ಹಾಡಿಸದೇ ಇರಕ್ಕಾಗತ್ತಾ? ಇವತ್ತಿನ ಈ ಇಂಟರ್ವ್ಯೂನ ಆ ಹಾಡಿನ ಮೂಲಕನೇ ಶುರು ಮಾಡೋಣ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನಗೇಳಲಿ, ನಿನ್ನ ಮೈಯ ತುಂಬಾ ಕಣ್ಣಿದೆ, ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾಡಿದೆ, ಬಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ, ಸಿಂಗಾರ ಸಿರಿಯೇ ಅಂಗಲಿನಲೆ ಬಂಗಾರ ದೇವ ಮಾಯೇ. ವಾವ್, ಸೋ ಬ್ಯೂಟಿಫುಲ್. ಅಂಡ್ ಐ ಆಮ್ ಶ್ಯೂರ್ ಇದು ವೈರಲ್ ಆಗೋದಕ್ಕೆ ರೀಸನ್ ಇದೇನೆ. ಅಷ್ಟು ಅದ್ಭುತವಾಗಿ ಹಾಡಿದಿರ ನೀವು, ಅದಕ್ಕೆ ಜನ ನೋಡ್ತಾ ಇದ್ದಾರೆ ಇದನ್ನ. ಅವ್ರಿಗೆ ಜಾಸ್ತಿ ಕ್ರೆಡಿಟ್. ಓಕೆ, ಸೊ ಎಸ್, ಆಗ್ಲೇ ಹೇಳಿದೆ ನಾನು ರೀಲ್ ಸ್ಟಾರ್ಸ್ ಅಂತ. ಇತ್ತೀಚೆಗಷ್ಟೇ ನೀವು ಮಾಡಿದಂತ ಒಂದು ಕಾನ್ಸೆಪ್ಟ್ ಸಿಟ್ಟು ಮಾಡ್ಕೊಳ್ಳೋ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲಾ ಕಡೆ ಎಲ್ರಿಗೂ ತುಂಬಾನೇ ಇಷ್ಟ ಆಗಿರುವಂತ ಒಂದು ರೀಲ್ಸ್ ಅದು. ಅಂಡ್ ಅದರಲ್ಲಿ ಅಮ್ಮ ಇದ್ದಾರೆ, ವಿದ್ಯಾ ಅವರು ಕೂಡ ಇದ್ದಾರೆ. ಸೊ ನೀವು ಮಾಡೋ ಆಲ್ಮೋಸ್ಟ್ ಎಲ್ಲ ರೀಲ್ಸ್ ನಾನು ನೋಡಿರೋ ಹಾಗೇನೆ ಸಿಂಪಲ್. ಸೊ ಸಿಂಪಲ್ ಇಸ್ ಬ್ಯೂಟಿಫುಲ್ ಅನ್ನೋದು ಎಲ್ಲಾ ಕಾಲಕ್ಕೂ ವರ್ಕ್ ಆಗುತ್ತೆ ಅಂತ ಅನ್ಕೊಂಡು ನೀವು ಆತರ ಸಿಂಪಲ್ ಆಗಿರುವಂತಹ ಕಾನ್ಸೆಪ್ಟ್ಸ್ ಇಟ್ಕೊಂಡು ಮಾಡ್ತೀರಾ ಹೇಗೆ? ನನಗೆ ಅಷ್ಟು ತಲೆ ಓಡಲ್ಲ ಕಾಂಪ್ಲಿಕೇಟೆಡ್ ವಿಡಿಯೋ ಮಾಡಕ್ಕೆ. ಟು ಬಿ ಆನೆಸ್ಟ್, ನಮ್ಮ ವಿಡಿಯೋದಲ್ಲಿ ಏನು ಇಲ್ಲ, ನೀವು ಹೇಳ್ದಾಗೆ ಸಿಂಪಲ್, ವೆರಿ ಸಿಂಪಲ್. ಸೊ ಮೇ ಬಿ ಆ ರೀಸನ್ಗೆನೆ ಜನ ಕನೆಕ್ಟ್ ಆಗೋದು ಅಂತ ಅನ್ಸುತ್ತೆ. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಹೌದಲ್ವಾ ಇದು ನಮ್ಮ ಲೈಫಲ್ಲಿ ಆಗಿದೆ ಅಂತ ಜನ ಹಾಗೆ ಕನೆಕ್ಟ್ ಮಾಡಿಕೊಂಡು ಇಷ್ಟಪಡ್ತಿದ್ದಾರೆ ಅಂತ ಅನ್ಕೋತೀವಿ. ಆ್ಯಂಡ್ ನಾವು ಸ್ವಲ್ಪ ಸಟಲ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಂಥದ್ದೇನು ಟೆಕ್ನಿಕ್ಯಾಲಿಟಿ ಏನಿರಲ್ಲ, ಕ್ಯಾಮ್ರಾ ಆ್ಯಂಗಲ್ ಹಾಗೆ ಹೀಗೆ ಅಂತ ಅಂದ್ಕೊಂಡು ಸಿಂಪಲ್ ಆಗಿ ನಾರ್ಮಲ್ ಆಗಿ ಇಡೋದ್ರಿಂದಾಗಿ ಆ್ಯಂಡ್ ತಿಳಿ ಹಾಸ್ಯ ಅಂತ ಏನಂತೀವಲ್ಲ, ಸಟಲ್ ಕಾಮಿಡಿ ಇರೋದ್ರಿಂದಾಗಿ ಮೇ ಬಿ ಅದು ಜನ ಇಷ್ಟಪಡ್ತಿದ್ದಾರೆ ಅಂತ. ಅಮ್ಮ ಒಪ್ಕೊಂಡ್ರ ರೀಲ್ಸ್ ಮಾಡೋದಕ್ಕೆ? ಫಸ್ಟಿಗೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅಂದ್ರೆ ಇಷ್ಟ ಇರ್ಲಿಲ್ಲ ಅನ್ನೋದ್ಕಿಂತನೂ ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಯ್ಯೋ ನಂಗೆಲ್ಲ ಎಲ್ಲಿ ಬರ್ತದೆ, ನಂಗೆಲ್ಲ ಆಕ್ಟಿಂಗ್ ಬರುದಿಲ್ವಾ. ಕೊನೆಗೆ ನಾನು ಇವಳಿಗೂ ಅದೇ ಹೇಳೋದು, ಅಮ್ಮಂಗೂ ಅದೇ ಹೇಳೋದು. ನಾನು ಫಸ್ಟ್ ಏನಾದ್ರು ಕಾನ್ಸೆಪ್ಟ್ ಹೊಳೆದ್ರೆ ಫಸ್ಟ್ ಆಕ್ಟ್ ಮಾಡಿ ತೋರಿಸ್ತೀನಿ, ಇದು ನನಗೆ ಬೇಕು, ಹಿಂಗೆ ಬೇಕು, ಕಡಿಮೆನೂ ಬೇಡ ಜಾಸ್ತಿನೂ ಬೇಡ, ಇಷ್ಟೇ ಮಾಡಿ. ಆ್ಯಂಡ್ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಜನ ನಿಮ್ಮನ್ನೇ ಹೊಗಳೋದು. ಆವಾಗ ಏನು ನನಗೇನು ಕ್ರೆಡಿಟ್ಸ್ ಕೊಡೋದು ಬೇಡ, ಬಟ್ ನಾ ಹೇಳಿದನ್ ಮಾಡಿ ಸಾಕು ಅಂತ. ಇವಳು ಅಷ್ಟು ಟೇಕ್ಸ್ ತಗೊಳಲ್ಲ, ಬೈಯೋ ರೋಲ್ ಎಲ್ಲ ಸಿಂಗಲ್ ಟೇಕ್, ಕಣ್ಣಿಗೆ ಮಾಡಿದ್ರೆ ಅಷ್ಟೇ ಮಠ ಅಷ್ಟೇ, ಅಲ್ಲ ಎಷ್ಟೊತ್ತು ಕೂಡ 6 ರೇಂಜಿಗೆ ಉಡಿಸ್. ಸೊ ಸಿಟ್ಟು ರೋಲ್ ಸಖತ್ತಾಗಿ ಮಾಡ್ತಾಳೆ. ನಮ್ಮ ಅಮ್ಮಂಗೆ ಉಲ್ಟಾ, ಅವ್ರಿಗೆ ಸಿಟ್ ಮಾಡ್ಕೊಳಕ್ ಬರಲ್ಲ. ಅದೇ ರೀಸೆಂಟ್ ಆಗಿ ಸಿಟ್ ಮಾಡ್ಕೊಳ್ಳೋದು, ಅಮ್ಮ ಒಂದ್ ಸ್ವಲ್ಪ ಸಿಟ್ ಮಾಡ್ಕೊ ಅಂತೀನಿ, ಆಗಲ್ಲ ಅವ್ರಿಗೆ, ಪುಸ್ತಕ ಅಂತ ನಕ್ ಬಿಡ್ತಾರ. ವೆರಿ ಇನ್ನೋಸೆಂಟ್. ಸೊ ಅವ್ರಿಗೆ ಆ ಥರದ್ದೇ ರೋಲ್ ಯೂಶಲಿ ಕೊಡ್ತೀನಿ. ಅಂಡ್ ಅವ್ರದ್ದು ಟೇಕ್ ಮೇಲೆ ಟೇಕ್ ನಂಬರ್ 100 ದಾಟುತ್ತೆ. ಅಂದ್ರೆ ನನ್ಗೆ ಮನ್ಸಲ್ಲಿ ಏನಿದೆ ಅದು ಬರೋ ತನಕ ನಾನ್ ಬಿಡಲ್ಲ. ಅಂಡ್ ಪಾಪ ಅವ್ರನ್ನು ಪೇಷನ್ಸ್ ಇಂದ, ಹೌದಾ ಮಾಡು ಮಾಡು ಇನ್ನೊಂದ್ಸಲ ಮಾಡು ಅಂತ. ನೀವು ಪೇಷನ್ಸ್ ಕಳ್ಕೊಂಡು ಏನಾದ್ರು ಅಮ್ಮನ ಮೇಲೆ ಸಿಟ್ ಮಾಡ್ಕೊಂಡಿದ್ದುಂಟಾ? ಅಲ್ಲ, ಇದೆ. ಆವಾಗ ಏನಾಯ್ತು, ಅದು ವಿಡಿಯೋನೇ ಆಗಿಲ್ಲ. ನಾ ಮಾಡುದಿಲ್ಲ, ಬೇಡ ನಂಗೆ ಬರುದಿಲ್ಲ, ಆಕ್ಟಿಂಗ್ ಬರುದಿಲ್ಲ, ಬೇಡ ನಂಗೆ ಅಂತ ಅಂದು. ಆವಾಗ ಓಕೆ, ಐ ರಿಯಲೈಸ್ ಡೈರೆಕ್ಟರ್ ಆದ್ರೆ ಸ್ವಲ್ಪ ಕಾಮ್ ಆಗಿರ್ಬೇಕು, ಇಲ್ದಿದ್ರೆ ಬರಲ್ಲ. ನಾವು ರೇಗಾಡಿದ್ರೆ ಅದು ಅವ್ರು ಇನ್ನ ನರ್ವಸ್ ಆಗೋಗ್ತಾರೆ. ನನ್ಗದು ಅನುಭವ ಆಯ್ತಂದ್ರೆ, ಶೂಟ್ ಮಾಡ್ತಾ ಇರೋ ನಮ್ಮ ಎಷ್ಟು ಸಲ ಹೇಳೋದು ನಿನ್ಗೆ, ಏನು ಇದು ಒಂದು ಇಷ್ಟು ಸಣ್ಣ ಡೈಲಾಗ್ ಹೇಳಿ ಬರೋದಿಲ್ಲ ನಿನ್ಗೆ ಅಂತ ಅಂದ್ಕೂಡ್ಲೆ, ಬೇಡ ನನ್ಗೆ, ನಾನು ಆಕ್ಟ್ ಮಾಡ್ಬೇಕು, ನಾನು ಆಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಬಂದ, ಬೇಡ ನನ್ಗೆ ಅಂತಂದ್ರು ಅಮ್ಮ. ಅವಾಗ
ಅಯ್ಯೋ ನೀವೇ ದಾರಿಗೆ ಬಂದ್ಬಿಡ್ತೀರಾ. ಮೇಡಮ್ ಸಾರಿ ಓಕೆ. ಸೊ ವಿದ್ಯಾ, ಇವಾಗ ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಇರೋಂಥ ಒಂದು ಕಾಲ ಈಗ. ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ಬೋದು, ಎಲ್ಲ ಸೆಪ್ರೇಟ್ ಆಗಿರೋಂಥ ಟೈಮಲ್ಲಿ ಈ ಥರ ಅಮ್ಮ ಹೆಂಡತಿ ಎಲ್ಲರನ್ನೂ ಸೇರಿಕೊಂಡು ರೀಲ್ಸ್ ಮಾಡೋವಂಥದ್ದು ಏನಿದೆಯಲ್ಲ, ಸೊ ಇದು ನಿಮಗೇನು ಅನ್ಸುತ್ತೆ? ಈಗ ಫ್ಯಾಮಿಲಿ ಪ್ರಾಮುಖ್ಯತೆನ ರಿಯಲೈಸ್ ಮಾಡಿಸೋದಕ್ಕೆ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ಸಪ್ರೇಟ್ ಫ್ಯಾಮಿಲೀಸ್ ಇರ್ತಾರೆ, ಅಥವಾ ಎಲ್ಲೋ ತಂದೆ ತಾಯಿನ ಒಂದ್ ಕಡೆ ಬಿಟ್ಟು ಅವ್ರೊಂದು ದೇಶದಲ್ಲಿ ಇರ್ತಾರೆ, ಬೇರೆ ಬೇರೆ ಕಡೆ ಸೆಟಲ್ ಆಗಿರ್ತಾರೆ, ಕಾರಣಾಂತರಗಳಿಂದ ಬೇರೆ ಬೇರೆ ಕಡೆ ಇರ್ತಾರೆ. ಸೊ ಈ ತರ ಎಲ್ಲ ಒಟ್ಟಿಗೆ ವಿಡಿಯೋ ಮಾಡಿದಾಗ ಅವರ ದೈನಂದಿನ ಏನಂತಾರೆ ಸಿಚುವೇಶನ್ಸ್ನ ಕನೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಸಿಚುವೇಶನ್ ನಮ್ಮ ವಿಡಿಯೋ ಮೂಲಕ ಅವ್ರಿಗೆ ಅನಿಸ್ತಿದೆ ಅಂತ ನನಗೆ ಅನ್ಸುತ್ತೆ. ಹಾಗೆ ನಮಗೆ ಕಮೆಂಟ್ಸು ಮೆಸೇಜಸ್ ಕೂಡ ಬರುತ್ತೆ, ಅಯ್ಯೋ ಇದು ನಮ್ಮ ಮನೇಲಿ ಆಗಿತ್ತು ಅಂತ ಅನ್ಸುತ್ತೆ, ಅಯ್ಯೋ ಇದು ಲಾಸ್ಟ್ ವೀಕ್ ನಮ್ಮ ಮನೇಲಿ ಆಗಿತ್ತು, ಅಯ್ಯೋ ನನ್ನ ಹೆಂಡತಿನೂ ಹಿಂಗೆ ಮಾಡಿದಾಳೆ, ಅಯ್ಯೋ ನಮ್ಮ ಅಮ್ಮನೂ ಹಿಂಗೆ ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಹೇಳಿದಾಗ ಓಕೆ, ನಾವು ಮಾಡ್ತಿರೋದು ಕ್ಲಿಯರ್ಲಿ ಇಟ್ ಇಸ್ ರಿಲೇಟಬಲ್, ಜನ ಅದನ್ನ ಕನೆಕ್ಟ್ ಮಾಡ್ಕೋತಿದ್ದಾರೆ. ಎಲ್ಲೆಲ್ಲೋ ಇರೋರು ಅಯ್ಯೋ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಜೊತೆಲಿದ್ದಾಗ ನಾವು ಹಿಂಗೆ ಮಾಡ್ತಿದ್ವಿ, ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಹಿಂಗೆ ಇರ್ತಿದ್ರು, ನನ್ನ ಅಕ್ಕ ತಂಗಿ ನನ್ನ ಜೊತೆ ಹಿಂಗೆ ಇರ್ತಿದ್ರು, ಈ ಥರ ಎಲ್ಲ ಹೇಳಿದಾಗ ಓ ಇದು ನಮಗೆ ಒಂಥರ ಫ್ಯಾಮಿಲೀಸ್ ಅನ್ನೆಲ್ಲ ಒಂಥರ ಕನೆಕ್ಟ್ ಮಾಡೋ ಥರ ರೀಲ್ಸ್ ಕ್ರಿಯೇಟ್ ಆಗ್ತದೆ ನಮ್ದು ಅಂತ ನಮ್ಗೆ ಅನ್ಸುತ್ತೆ. ಅಂಡ್ ಇಟ್ ಇಸ್ ವೆರಿ ಗುಡ್ ಫೀಲ್ ನಮ್ಗೆ. ಓ ಚೆನ್ನಾಗಿ ಫ್ಯಾಮಿಲೀಸ್ ರಿಲೇಟ್ ಮಾಡ್ತಿದ್ದಾರೆ, ಎಲ್ಲರೂ ನೋಡೋ ತರ ಒಂದು ರೀಲ್ ಕ್ರಿಯೇಟ್ ಆಗ್ತದೆ ಇಲ್ಲಿ. ಎಲ್ಲ ನೋಡೋ ತರ ವಿಡಿಯೋ ಮಾಡೋದ್ರಿಂದಾಗಿ ಜನ ಎರಡ್ ತರ ಗುರುತು ಹಿಡಿಬಹುದು ನಿಮ್ಮ. ಒಂದು ನೀವು ಪಾಸ್ ಕಡೆ ಹೋದ ನೋಡ ಅಂತ. ಅಂಡ್ ಟಚ್ ವುಡ್ ನಮ್ಗೆ ಆ ತರ ಯಾರು ಮಾತಾಡ್ಸಲ್ಲ, ಎಲ್ಲರೂ ರೆಸ್ಪೆಕ್ಟ್ಫುಲ್ ಆಗಿ ನೀವು ಮಾಡೋ ವಿಡಿಯೋ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ, ನಮ್ಮ ಮಕ್ಕಳಿಗೆ ಇಷ್ಟ, ಅಂದ್ರೆ ನಾವ್ ಎಲ್ಲಾ ಏಜ್ ಗ್ರೂಪ್ಗೂ ಟಚ್ ಮಾಡಿದೀವಿ ಅಂತ ನಮ್ಗೊಂದು ಖುಷಿ ವಿಚಾರ. ವಿ ಆರ್ ಹ್ಯಾಪಿ. ನಾವು ಕೇಳ್ಪಟ್ವಿ ವಿದ್ಯಾ ಅವ್ರ ಮದ್ವೆ ಆಗಕ್ಕೆ ಮುಂಚೆ ಒಂದು ಕಂಡೀಷನ್ ಹಾಕಿದ್ರಂತೆ, ನಾನು ಈ ವಿಡಿಯೋ ಎಲ್ಲ ಮಾಡಲ್ಲ, ರೀಲ್ಸ್ಗೆಲ್ಲ ಮಾಡು ಅಂತ ಹೇಳ್ಬಾರ್ದು ನನಗೆ ಅಂತ ಅಂದ್ಬಿಟ್ಟು. ಈಗ ಅವರೇ ರೀಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಹೇಗೆ ಇದು ಮ್ಯಾಜಿಕ್? ಇಲ್ಲ, ಇವರು ಕಂಡೀಷನ್ ಹಾಕಿದ್ರು. ಏನ್ ಕಂಡೀಷನ್? ಇಷ್ಟೊಂದ ಕಂಡೀಷನ್ ಇತ್ತು. ಒಂದೇ ಕಂಡೀಷನ್ ಇದ್ದಿದ್ದು, ಮನೇಲಿ ನಾಯಿ ಇರಬಾರ್ದು ಅಂತ. ಅಯ್ಯೋ, ನಾನೇ ಇದ್ದೀನಲ್ವಾ, ದೊಡ್ಡ ಕೆಲಸ. ನಂಗೆ ನಾಯಿ ಅಂದ್ರೆ ಭಯಕ್ಕೆ ಬೇಡ ಅಂದಿದ್ದ. ಆಗೋದೇ ಇಲ್ಲ. ಇವ್ರಿಗೆ ನಾಯಿ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಆಕ್ಚುಲಿ ನಾಯಿ ಅಂದ್ರೆ ಇಷ್ಟ, ಬಟ್ ನಾ ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ, ನಂದು ಇದು ಒಂದೇ ಕಂಡೀಷನ್, ಮತ್ತೇನು ಇಲ್ಲ. ಮನೆಯಲ್ಲಿ ನಾಯಿ ಸಾಕ್ಬಾರ್ದು. ಇದು ಓಕೆ ಇದ್ರೆ ಮುಂದುವರ್ಸೋಣ, ಇಲ್ಲಾಂದ್ರೆ ಬೇಡ ಅಂತಾನೆ ಅಂದಿದ್ದೆ. ಅರೇಂಜ್ ಮ್ಯಾರೇಜ್ ಅಲ್ಲಿ ಫಸ್ಟ್ ಕಂಡೀಷನ್ ಅದು. ನಾನು ಕೇಳಿದ್ದೆ ಒಂದು, ನಿಮ್ಮನೆ ನಾಯಿ ಇದೆಯಾ ಅಂತ. ಇಲ್ಲ ಅಂತಂದು. ನಾಯಿ ಇಷ್ಟನಾ? ನಾಯಿ ಇಷ್ಟ. ನನಗೆ ನಾಯಿ ಇಷ್ಟ ಇಲ್ಲ, ನಿಮ್ಗೆ ಓಕೆ ಇದ್ರೆ ಮಾತ್ರ ಮಾಡಿ. ನಮ್ಮ ಅಮ್ಮನೂ ಅದೇ ಹೇಳಿದ್ರು ನನಗೆ, ಅಮ್ಮ ನಾನು ನಾಯಿ ಸಾಕ್ತೀನಿ, ನಾಯಿನ ನೀನ ಡಿಸೈಡ್ ಮಾಡು. ಆಮೇಲೆ ನೀವು ಬೇಡ ನಾನೇ ಇರ್ತೀನಿ ಅಂತ. ಸೊ ಅದೇ ನನಗೆ ಒಂಥರ ರಿಫ್ಲೆಕ್ಷನ್ ನೋಡ್ದಂಗೆ ಆಯ್ತು ನನಗೆ. ನಮ್ಮಮ್ಮ ನನ್ಗೇನು ಆನ್ಸರ್ ಮಾಡಿದ್ರು, ಅವ್ರು ನನ್ಗೆ ಅದನ್ನ ಆನ್ಸರ್ ಮಾಡಿದ್ರಲ್ಲ ಅಂತ. ಒಟ್ನಲ್ಲಿ ನಾಯಿ ಅಂತೂ ಸಿಗ್ಲಿಲ್ಲ. ಅದಕ್ಕೆ ಕಂಡೀಷನ್ ಇತ್ತು. ಇವ್ರು ಹಾಕಿದ್ರಲ್ಲ ಕಂಡೀಷನ್ ಅಂತ ನಾನು ಒಂದು ಕಂಡೀಷನ್ ಹಾಕಿದೆ, ಇರ್ಲಿ ನಮ್ದೊಂದು ಅಂತ. ಏನ್ ಕಂಡೀಷನ್? ರೀಲ್ಸ್ ಅಲ್ಲಿ ನಾನು ಬರಲ್ಲ, ನನ್ಗೆ ವಿಡಿಯೋಸ್ ಅಲ್ಲೆಲ್ಲ ಇನ್ವಾಲ್ವ್ ಮಾಡ್ಕೊಡ್ದು. ನೀವೇನಾದ್ರೂ ರೀಲ್ಸ್ ಮಾಡ್ಕೊಳ್ಳಿ, ನೀವೇನಾದ್ರೂ ವಿಡಿಯೋಸ್ ಮಾಡ್ಕೊಳ್ಳಿ, ನಾನು ಅದಕ್ಕೆ ಬರಲ್ಲ. ನಾನ್ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ಬಟ್ ನಾನ್ ಅಲ್ಲಿ ಬರಲ್ಲ, ನನ್ನನ್ನು ಇನ್ವಾಲ್ವ್ ಮಾಡಬಾರ್ದು ಅಂತ. ಆಯ್ತು ಅಂತ ಹೇಳಿ ಮದ್ವೆ ಆದ್ಮೇಲೆ ನನ್ಗೇನೋ ಒಂದು ಕಾನ್ಸೆಪ್ಟ್ ಇದೆ, ಇದು ಕಪಲ್ ಮಾಡೋದು, ನಾನು ಒಬ್ನೇ ಮಾಡೋಕ್ಕಾಗಲ್ಲ, ನೀನ್ ಜಸ್ಟ್ 2 ಡೈಲಾಗ್ ಇದೆ ಅಷ್ಟೇ, ನೀನ್ ಮಾಡು, ನಿನ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಬೇಡ, ನೀನ್ ಫೋರ್ಸ್ ಮಾಡಲ್ಲ ಅಂದ್ರೆ. ನಾನು ಇಲ್ಲ, ನಂಗೆ ಆಕ್ಟಿಂಗ್ ಎಲ್ಲ ಬರಲ್ಲ, ನಾನು ಮಾಡಲ್ಲ, ಸುಮ್ಮನೆ ಎಲ್ಲ ನೆಗೆಟಿವ್ ಆಗಿ ಬೈಯೋದೆಲ್ಲ ಮಾಡ್ತಾರೆ, ನಾನು ಬರಲ್ಲ ಅಂದೆ. ಇಲ್ಲ ಈ ಥರ ಏನೂ ಆಗಲ್ಲ, ಜಸ್ಟ್ ಆ್ಯಕ್ಟ್ ಮಾಡು, ನಾನೇನು ಮಾಡಲ್ಲ, ಜಸ್ಟ್ ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ನಿನ್ ಫೋರ್ಸ್ ಮಾಡೋದೇ ಇಲ್ಲ, ಬೇಡ ಅಂತ ಅಂದರು. ಓಕೆ ಫೈನ್ ಅಂತ 2 ಡೈಲಾಗ್ ಆ್ಯಕ್ಚುಲಿ ಇದ್ದಾಳೆ ಅದರಲ್ಲಿ ಮಾಡಿದೆ. ನನ್ಗೂ ಇಷ್ಟ ಆಯ್ತು, ಅವ್ರಿಗೂ ಇಷ್ಟ ಆಯ್ತು, ಜನಕ್ಕೆ ಇಷ್ಟ ಆಯ್ತು. ಜನಕ್ಕೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರು. ಅದಾದ್ಮೇಲೆ ಕಮೆಂಟ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ನನ್ ಬಗ್ಗೆ ಚೆನ್ನಾಗಿ ಬಂತು. ನನ್ಗೆ ಖುಷಿ ಆಯ್ತು. ಏನು 15 ಸೆಕೆಂಡ್ ಇಲ್ಲ ವಿಡಿಯೋ ನೆನಪಿದ್ಯಾ ಡೈಲಾಗು? ಹಾ ಓಕೆ ರೀ, ನೀ ತುಂಬಾ ರೊಮ್ಯಾಂಟಿಕ್. ನಾವು ಗೊತ್ತಲ್ಲ, ನಾನ್ ಹೇಳಿಲ್ಲ, ಮತ್ತೆ ನಿಮ್ ಎಕ್ಸ್ ಅಂತ ಮೆಸೇಜ್ ಮಾಡಿದ್ಲು. ಇಷ್ಟೇ ಇದ್ದೀವಿ. ಐನೋ ಈ ರೊಮ್ಯಾಂಟಿಕ್ ರೀಲ್ ಅಂತೂ ಸಖತ್ ವೈರಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಕೂಡ ಕಾಮಿಡಿಯಾಗಿ. ಅಲ್ಲ, ನಂಗೆ ಈಗ ರಿಯಾಲಿಟಿ ಗೊತ್ತಾಗಬೇಕು, ನಿಜವಾಗ್ಲೂ ಎಕ್ಸ್ ಮೆಸೇಜ್ ಮಾಡಿದ್ದು ಆ ಕಾನ್ಸೆಪ್ಟ್ ಇಲ್ಲ, ನಾವೆಲ್ಲ ಮದುವೆ ಮುಂಚೆನೆ ಬ್ಲಾಕ್ ಮಾಡ್ಬಿಟ್ಟಿದೀವಿ. ನಂಗೆ ಗೊತ್ತೇ ಇರ್ಲಿಲ್ಲ ಈ ವಿಷಯ. ಈ ಬ್ಲಾಕ್ ಲಿಸ್ಟ್ ಅಲ್ಲಿ ಹುಡುಕಿ ಎಷ್ಟು ನಂಬರ್ಸ್ ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲ, ನೀವೆಲ್ಲ ರೀಲ್ಸ್ ಮಾಡೋದು ಹೆಂಗೆ? ಈಗ ರಿಯಲ್ ಆಗಿ ಏನ್ ನಡೀತೀರಿ? ಅಲ್ಲ,
ನೀವು ರೀಲ್ಸ್ ಮಾಡೋದು ಹಾಗೆ ತಾನೇ, ಈಗ ಒಂದು ರಿಯಲ್ ಆಗಿ ಏನಾರು ಒಂದು ಕಾನ್ಸೆಪ್ಟ್ ತಗೊಂಡು ರಿಲೇಟಬಲ್ ಅಂತ ಏನ್ ಹೇಳಿದ್ರಿ ನೀವು, ಆ ಕಾನ್ಸೆಪ್ಟ್ ಇಟ್ಕೊಂಡು ತಾನೇ ರೀಲ್ ಮಾಡೋದು. ಇದು ಯಾರಿಗಾದ್ರೂ ಒಬ್ರು ರಿಲೇಟ್ ಆಗ್ಬೇಕಲ್ವಾ? ನನ್ನ ಲೈಫ್ ಅಲ್ಲೇ ರಿಲೇಟ್ ಆಗ್ಬೇಕು ಅಂತ ಏನಿಲ್ಲ, ಲೈಕ್ ವಿ ಅಬ್ಸರ್ವ್ ಪೀಪಲ್, ಅವ್ರವ್ರ ಲೈಫ್ ಅಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಂಡು. ಸೊ ಬೇರೆಯವ್ರ ಲೈಫ್ ಅಲ್ಲಿ ಎಕ್ಸ್ ಈ ತರ ಮಾಡಿದ್ದು ನೋಡ್ಕೊಂಡು ನೀವು ಮಾಡಿದ್ದ? ನಿಮ್ಗೇನಿಲ್ಲ ಎಕ್ಸ್ ವೈ ಝೆಡ್ ಯಾವ್ದು ಏನಿಲ್ಲ, ಒನ್ ಅಂಡ್ ಓನ್ಲಿ ವಿದ್ಯಾ. ಓಕೆ, ಬಟ್ ಎಸ್ ನೀವು ಹಿನ್ನೆಲೆ ಗಾಯಕರು ಅಂಡ್ ಅದ್ರ ಜೊತೆ ಕ್ರಿಕೆಟ್ ಬೇರೆ ಸಿಕ್ಕಾಪಟ್ಟೆ ಆಡ್ತೀರಾ ಅಂತ ಕೇಳ್ಪಟ್ಟಿದೀವಿ. ಮಾತಾಡ್ತೀನಿ ಕ್ರಿಕೆಟ್ ಬಗ್ಗೆ. ಕ್ರಿಕೆಟ್ ಅಂಡ್ ಇವಾಗ ನಿಮ್ಮ ಕಾಮಿಡಿ ಸೆನ್ಸ್ ನಾವು ನೋಡಿದೀವಿ. ಈ ಹಾಸ್ಯ ಪ್ರಜ್ಞೆ ಅನ್ನೋದು ನಿಮಗೆ ಬಂದಿದ್ದು ಹೇಗೆ? ಮುಂಚೆಯಿಂದನೂ ನಿಮ್ಗೆ ಇಷ್ಟ ಆಯ್ತಾ ಕಾಮಿಡಿ ಅಥವಾ ಹೇಗದು? ಮುಂಚೆಯಿಂದನೂ ಅಂದ್ರೆ ಕಾಮಿಡಿ ವಿಡಿಯೋಸ್ ಮಾಡ್ಬೇಕಂತ ಮೊದಲಿಂದನೂ ಆಸೆ ಇತ್ತು, ಬಟ್ ವಿ ವೇರ್ ಹೆಸಿಟೇಟಿಂಗ್. ಅಂದ್ರೆ ನಮ್ಮ ಸೈಡ್ ಎಲ್ಲ ಹಂಗೆ ಯಾರಾದ್ರೂ ಏನಾರು ಅಂದ್ರೆ ನಾವು ಮನ್ಸಿಗೆ ಹಚ್ಕೊಂಡ್ಬಿಡ್ತೀವಿ. ಈ ಕನ್ನಡಕ್ಕೆ ಹೋಗಿಲೆ ರಿಯಾಲಿಟಿ ಶೋ ಇದ್ದಾಗ 2 ಕಾಮಿಡಿ ವಿಡಿಯೋ ಹಾಕಿದ್ದೆ ಸಿಂಗಿಂಗ್ ಜೊತೆನೆ ಸೋಷಿಯಲ್ ಮೀಡಿಯಾದಲ್ಲಿ. ಆವಾಗ ನಮ್ಮ ಮ್ಯೂಸಿಷಿಯನ್ ವಲಯದಲ್ಲಿ ಮಾತು ಕೇಳ್ಬಂತು, ಅಂದ್ರೆ ಬೇಕಾ ಇವನಿಗಿದೆಲ್ಲ, ಏನು ತಿಕ್ಕಲ್ ಥರ ಆಡ್ತಾನೆ, ಸಿಂಗರು ಮುಚ್ಕೊಂಡು ಹಾಡಬೇಕು ಅಷ್ಟೇ ಅಂತ. ಅದು ತುಂಬ ನನಗೆ ಮನ್ಸಿಗೆ ತಗೊಂಡ್ಬಿಟ್ಟಿದೆ. ಅಯ್ಯೋ ಹಿಂಗೆ ಮಾತಾಡ್ಕೋತಾರೆ ನನ್ನ ಬಗ್ಗೆ, ಹ್ಞೂ ಕರೆಕ್ಟ್ ಅಲ್ವಾ, ನಾನು ಸಿಂಗರು ಹಾಡಬೇಕು, ಕಾಮಿಡಿ ಎಲ್ಲ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿದ್ದೆ. ಸೊ ಕೋವಿಡ್ ಟೈಮಲ್ಲಿ ಯಾರಿಗೇನು ಯೂಸ್ ಆಯ್ತು ಅಂತ ಗೊತ್ತಿಲ್ಲ, ನನಗೆ ಇದೊಂದು ಚೆನ್ನಾಗಿ ಯೂಸ್ ಆಯಿತು. ಎಲ್ಲರೂ ಫೋನ್ ಇಟ್ಕೊಂಡಿದ್ರಲ್ವ, ಎಲ್ಲರೂ ಮನೇಲೇ ಇದ್ರು. ಆವಾಗ ಐ ಡಿಸೈಡೆಡ್, ಓಕೆ ನಾನು ಒಂದಿಷ್ಟು ಕಾನ್ಸೆಪ್ಟ್ ಇದೆ, ವಿಡಿಯೋ ಮಾಡಿ ಹಾಕೋಣ, ಪೀಪಲ್ ಅದನ್ನು ರಿಸೀವ್ ಮಾಡಿದ್ರೆ ಫೈನ್, ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಬೇಡ ಅಂತ ಅಂದ್ಕೊಂಡು ಜನ ಇಷ್ಟಪಟ್ಟರು. ಇವಾಗ ಅಂದರೆ ಮದುವೆ ಆದ್ಮೇಲಂತೂ ನಮ್ಮದು ಕಪಲ್ ಕಾಮಿಡಿ ವಿಡಿಯೋಸಿಂದಾನೇ ನಾವು ಜೋಡಿ ನಂಬರ್ 1 ಸಿಲೆಕ್ಟ್ ಆಗಿದ್ದು ಹೊರತು ಸಿಂಗರ್ ಆ್ಯಂಡ್ ಹಿಸ್ ವೈಫ್ ಅಂತ ಏನು ಸಿಲೆಕ್ಟ್ ಆಗಿರೋದಲ್ಲ. ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಹಾಗೆ ಸೋಷಿಯಲ್ ಮೀಡಿಯಾ ಕಪಲ್ ಅಂತಾನೆ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಗುಡ್ ಓನ್ಲಿ ಅಲ್ವಾ, ನಾನು ಮಾಡಿದ್ದು ಒಳ್ಳೇದೇ ಆಯಿತು. ಸೊ ಇವಾಗ್ಲೂ ಮೇ ಬಿ 30% ಪೀಪಲ್ ನನ್ನ ರೆಕಗ್ನೈಸ್ ಮಾಡೋದು, ನೀವು ಚೆನ್ನಾಗಿ ಹಾಡ್ತೀರಾ ಹಾಗೆ ಹೀಗೆ ಅಂತ. ಇನ್ನು ರಿಮೈನಿಂಗ್ 70% ಯಾರೆಲ್ಲ ಗುರುತು ಹಿಡಿತಾರೆ ಅವರೆಲ್ಲರೂ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ವಿಡಿಯೋ ನೋಡಿದೀವಿ, ನೀವು ಗಂಡ ಹೆಂಡತಿ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಅಂತಾನೆ ಮಾತಾಡ್ಸೋದು. ಸೊ ಎಸ್, ಕ್ರೆಡಿಟ್ ಗೋಸ್ ಟು ಕಾಮಿಡಿ ವಿಡಿಯೋ. ಸೊ ಮಲ್ಟಿ ಟ್ಯಾಲೆಂಟೆಡ್ ಇರೋದ್ರಲ್ಲಿ ತಪ್ಪೇನಿಲ್ಲ. ಈಗ ಹಾಡೋದ್ರ ಜೊತೆ ಕಾಮಿಡಿನೂ ಮಾಡಿದ್ರೆ ಬೆಸ್ಟ್ ಎಕ್ಸಾಂಪಲ್ ಸಾಧು ಕೋಕಿಲ, ಅಮೇಝಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಬಟ್ ಅವರು ಜಾಸ್ತಿ ಜನರಿಗೆ ಹತ್ರ ಆಗಿದ್ದು ಕಾಮಿಡಿ ಆರ್ಟಿಸ್ಟ್ ಆಗಿ, ಹಾಸ್ಯ ನಟನಾಗೆ. ಇವಾಗಲೂ ಅವರು ಥಿಯೇಟರ್ ಬಂದ್ರೆ ಏನು ಹೀರೋಗೆ ಎಷ್ಟು ವಿಸಿಲ್ ಬರುತ್ತೆ ಅಷ್ಟೇ ವಿಸಿಲ್ ಸರ್ಗೂ ಬರುತ್ತೆ 100%. ಸೊ ನಾನು ಅವ್ರನ್ನೇ ಒಂಥರ ಇನ್ಸ್ಪಿರೇಷನ್ ಆಗ್ತಾ ಕರೆಕ್ಟ್. ಈಸ್ ಅ ಮ್ಯೂಸಿಷಿಯನ್, ಐ ಆಮ್ ಅ ಸಿಂಗರ್. ಅವರು ಕಾಮಿಡಿ ಆರ್ಟಿಸ್ಟ್ ಆಗಿ ಫೇಮಸ್, ನಾನು ಕಾಮಿಡಿ ವಿಡಿಯೋ ಏನಕ್ಕೆ ಮಾಡಬಾರ್ದು ಅಂತ ಅಂದ್ಕೊಂಡು. ಆ್ಯಂಡ್ ಏನು ರೂಲ್ಸ್ ಇಲ್ಲ ತಾನೆ ಇಂಡಿಯಾದಲ್ಲಿ, ಸಿಂಗರ್ ಬರೀ ಹಾಡು ಹೇಳ್ಬೇಕು. ಸೊ ಯಾ, ಐ ಡು ಎವ್ರಿಥಿಂಗ್. ನೈಸ್. ಇಬ್ರು IT ಪ್ರೊಫೆಷನಲ್ಸ್, ಅದ್ರ ಮಧ್ಯೆ ವಿಡಿಯೋಸು ಎಲ್ಲ ಮಾಡ್ತಿರ್ತೀರಾ ಆ್ಯಂಡ್ ಆ ಕಾನ್ಸೆಪ್ಟ್ಸ್ನ ಯೋಚನೆ ಮಾಡೋದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ. ಸೊ ಕೆಲಸದ ಮಧ್ಯೆ ಇದಕ್ಕೆಲ್ಲದಕ್ಕೂ ಟೈಮ್ ಸಿಗುತ್ತಾ ಹೇಗೆ? ಅಂದರೆ ಎವ್ರಿ ಡೇ ಒಂದು 8 hours 9 hours ಏನು ವರ್ಕ್ ಇದೆಯಾ, ವರ್ಕ್ಗೆ ನಾವೇನು ಡಿಸ್ಟರ್ಬ್ ಮಾಡ್ಕೊಡಲ್ಲ. ಸೊ ವರ್ಕ್ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಒಂದು ಸ್ಕೆಡ್ಯೂಲ್, ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು, ಲೆಟ್ಸ್ ಗೋ ಫಾರ್ ಅ ರೈಡ್ ಅಂದ್ಬಿಟ್ಟು ಆ ಥರ ಒಂದು ಲಾಂಗ್ ಡ್ರೈವ್ ಆ ಥರ ಎಲ್ಲಾದರೂ ಹೋಗ್ತೀವಿ. ಆ ಥರ ಹೋದಾಗ ಸುಮ್ಮನೆ ಹಿಂಗೆ ಯೋಚನೆ ಮಾಡೋದು, ಏನಾದರೂ ನಮ್ದೇನಾದರೂ ಅವ್ರದ್ದೇನಾದ್ರೂ ಮಾತು ನಂದೇನಾದ್ರೂ ಮಾತು ಕಾನ್ವರ್ಸೇಷನ್, ಅವ್ರು ಆ ಕತೆ ಈ ಕತೆ ಮಾತಾಡ್ತಿರ್ತೀವಲ್ಲ, ಅಲ್ಲಿ ಏನಾದರೂ ಹೊಳೆಯುತ್ತೆ ಅವ್ರಿಗೆ, ಇದನ್ನ ನಾವು ವಿಡಿಯೋ ಮಾಡ್ಬೋದಲ್ಲ, ಚೆನ್ನಾಗಿದೆಯಲ್ಲ ಈ ಕಾನ್ಸೆಪ್ಟ್, ಸ್ವಲ್ಪ ಇಂಪ್ರೂವೈಸ್ ಮಾಡೋಣ ಅಂತ. ಸೊ ದೈನಂದಿನ ಕಾರ್ಯಗಳಲ್ಲಿ ಏನೇನಾಗುತ್ತೋ ಅದನ್ನೇ ನಾವು ಮಾತಾಡ್ಕೊಳ್ಳುವಾಗ ನಮ್ಗೇನೋ ಹೊಳೆಯುತ್ತೆ, ಅದನ್ನ ನಾವು ವಿಡಿಯೋ ರೂಪಕ್ಕೆ ತರ್ತೀವಿ ಅಷ್ಟೇ. ಸೊ ಅದನ್ನ ಅಲ್ಲಿ ಮಾತಾಡ್ಕೊಂಡಿರ್ತೀವಿ, ಮತ್ತೆ ಮನೆಗೆ ಬಂದು ನೈಟಲ್ಲಿ ಶೂಟ್ ಮಾಡಿ, ಆ ನೈಟ್ ಶೂಟ್ನ ನೆಕ್ಸ್ಟ್ ಯಾವಾಗಾರು ಎನಿ ಡೇ ಅಂದ್ರೆ ನೆಕ್ಸ್ಟ್ ಡೇ ಅಲ್ಲಿ ಸ್ಕೆಡ್ಯೂಲ್ ಮಾಡಿ ವಿಲ್ ಅಪ್ಲೋಡ್. ಸೋಷಿಯಲ್ ಮೀಡಿಯಾದಲ್ಲಿ ಯು ಕ್ಯಾನ್ ಶೆಡ್ಯೂಲ್ ಯುವರ್ ವಿಡಿಯೋಸ್, ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡ್ಬೋದು ಅದೆಲ್ಲ. ಜನಕ್ಕೆ ಅದು ಗೊತ್ತಿರಲ್ಲ, ಅವ್ರು ದೇ ಥಿಂಕ್ ಇವ್ರಿಗೆ ಏನ್ ಮಾಡಕ್ಕೆ ಕೆಲಸ ಇಲ್ವಾ, ಕಮೆಂಟ್ ಕೆಲವ್ರು ಹಂಗೆ ಬರುತ್ತೆ, ನಿಮ್ಗೇನ್ ಮಾಡಕ್ಕೆ ಕೆಲಸ ಇಲ್ವಾ ಅಂತ ಅಂದ್ಕೊಂಡು. ಕೆಲಸ ತುಂಬಾ ಇದೆ. ಸೊ ನಾವು ನೈಟೇ ಶೂಟ್ ಮಾಡೋದು, ಯೂಶಲಿ 11-11ವರೆಗೆ ಮನೆ ಶೂಟ್ ಮಾಡ್ತೀವಿ. ಅಂಡ್ ನಮ್ದು ಎಲ್ಲಾ ವಿಡಿಯೋಸ್ ಮನೆಯಲ್ಲೇ ಶೂಟ್. ನಮ್ ಸೋಫಾ ಎಲ್ಲಾರ್ಗು ಬ್ಯಾಟ್ ಆಗಿ ಹೋಗಿರತ್ತೆ, ಇವ್ರು ಸೋಫಾ ಕಲರ್ ಇದು, ಕರ್ಟನ್ ಕಲರ್ ಇದು ಅಂತ. ನಾವು ವಿಡಿಯೋಗೋಸ್ಕರ ಹೊರಗಡೆ ಹೋಗಿ, ಎಕ್ಸೆಪ್ಟ್ ಬ್ಲಾಗ್, ನಾವೆಲ್ಲರೂ ಪ್ಲೇಸಸ್ಸಿಗೆ ಹೋದ್ರೆ ಬ್ಲಾಗ್ ಮಾಡ್ತೀವಿ, ಟ್ರಿಪ್ ಹೋದಾಗ ಬಿಟ್ರೆ ವಿಡಿಯೋ ಮಾಡ್ಬೇಕು ಅಂತ ಯಾವತ್ತು ಹೊರಗಡೆ ಹೋಗೆಲ್ಲ ವಿಡಿಯೋ ಮಾಡಿಲ್ಲ. ಮೇ ಬಿ ನಂಗೆ ಸ್ವಲ್ಪ ಮುಜುಗರ, ಜನ ಎಲ್ಲ ಇದ್ ಆವಾಗ ವಿಡಿಯೋ ಮಾಡಕ್ ನಂಗೆ ಒಂಥರ ಸಂಕೋಚ ಆಗುತ್ತೆ. ಸೊ ಮನೆಯಲ್ಲೇ ವಿಡಿಯೋ ಮಾಡೋದು ನಾವು. ಅಂಡ್ ಏನ್ ಅಂತದ್ದು ಟೆಕ್ನಿಕ್ಯಾಲಿಟಿ ಏನಿಲ್ಲ, ನಂದು ಇವಳು ಶೂಟ್ ಮಾಡ್ತಾಳೆ, ಇವಳು ನಾನು ಶೂಟ್ ಮಾಡೋದು. ಸಜೆಷನ್ ಶಾಟು, ನೋ ಸಜೆಷನ್ ಶಾಟು, ಯಾರು 3ನೇ ವ್ಯಕ್ತಿ ಇಲ್ವಲ್ಲ ಶೂಟ್ ಮಾಡಕ್ಕೆ,
ಸೊ ನೋ ಸಜೆಷನ್ ಶಾಟ್, ನಥಿಂಗ್. ಸಿಂಪಲ್ ವಿಡಿಯೋ, ಸಿಂಪಲ್ ಕಾನ್ಸೆಪ್ಟ್. ರಾತ್ರಿ ಶೂಟ್ ಮಾಡ್ತೀವಿ, ಯೂಶುವಲಿ ವೀಕೆಂಡ್ಸ್ ಎಡಿಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಬೇಗ ಆಗತ್ತೆ ಅಂತಂದ್ರೆ ಅಲ್ಲೇ 1 hour ಕೂತು ಎಡಿಟ್ ಮಾಡಿ ರಾತ್ರಿ 2-2:30 ಮಲಗೋದು. ಸೊ ಐಡಿಯಾಸ್ ಎಲ್ಲ ಇಬ್ರಿಗೂ ಜಾಯಿಂಟ್ ಆಗೇ ಬರುವಂತದ್ದು ಐಡಿಯಾಸ್? ಮೋಸ್ಟ್ ಆಫ್ ದ ಐಡಿಯಾಸ್ ಇವ್ರಿಗೆ ಬರುತ್ತೆ. ಅಂದ್ರೆ ಐಡಿಯಾಸ್ ಇದ್ ಮಾಡೋಣ ಅಂತ ಕಾನ್ಸೆಪ್ಟ್ ಇವರೇ ತರ್ತಾರೆ. ಮೋಸ್ಟ್ ಆಫ್ ದ ವಿಡಿಯೋಸ್ ಇವ್ರದೇ ಇರುತ್ತೆ. ನಂದು ಅಲ್ಲಿ ಇಲ್ಲಿ ಇಂಪ್ರೂವೈಸೇಷನ್ಸ್ ಇರುತ್ತೆ ಅಷ್ಟೇ. ಇದ್ರ ಬದಲು ಇದ್ ಮಾಡೋಣ, ಇದ್ರ ಬದಲು ಅದ್ ಮಾಡೋಣ ಅಂತ ನಾನು ಏನಾದ್ರು ಹೇಳ್ತೀನಿ ಅಷ್ಟೇ ಹೊರತು ಕಾನ್ಸೆಪ್ಟ್ ವೈಸ್ ಇವರೇ ಇರ್ತಾರೆ. ಗ್ರೀನ್ ಸಿಗ್ನಲ್ ಕೊಡೋದು ಇವರು. ಹಾ, ನಿಜ.